ಮೂವಿ ಫ್ಯಾನ್ಸ್ ರಾಬಿನ್ ಹುಡ್ ಮೂವಿನ ನೋಡ್ಕೊಂಡ್ ಬಂದೆ. ಆ ಟೈಟಲ್ಗೆ ತಕ್ಕನಾಗೆ ಒಂದು 10 ನಿಮಿಷ ಈ ಮೂವಿಯಲ್ಲಿ ಆ ಟೈಟಲ್ಗೆ ಜಸ್ಟಿಫೈ ಮಾಡ್ರು ಅಂತ ಅನ್ಬೋದು. ಅದಾದ್ಮೇಲೆ ಮೂವಿ ಫುಲ್ಲು ರೋದ್ನೆ ಕೊಟ್ಟರು ಅವರು, ಆ ರೀತಿ ಇತ್ತು ಅಂತ ಅನ್ಬೋದು. ಹಾಗೆ ಮೂವಿ ರಿವ್ಯೂಗಿಂತ ಮುಂಚೆ ಇನ್ ಡೆಪ್ತು ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ಇಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಈ ರಿವ್ಯೂ ನಿಮ್ಗೆ ಅನ್ನಿಸ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೆ ನನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 30 minutes ಇದೆ ಅಂತ ಅನ್ಬೋದು. ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಕಥಾನಾಯಕನ ಹೆಸರು ರಾಬಿನ್ ಹುಡ್ ಅಂತ ಅನ್ಬೋದು. ಅವನು ಒಂದು ಕಡು ಬರೋರು, ದುಡ್ಡಿಲ್ಲದೆ ಇದ್ದವ್ರ ಹತ್ರ, ದುಡ್ಡಿರೋರ ಹತ್ರ ದುಡ್ಡು ಕಳ್ತನ ಮಾಡಿ ದುಡ್ಡಿಲ್ಲದೆ ಇರೋರಿಗೆ ಕೊಡ್ತಾರೆ ಅಂತ ಅನ್ಬೋದು. ಅದೇ ಸಮಯದಲ್ಲಿ ಹೀರೋಯಿನ್ ಜೊತೆ ಒಂದು ಗ್ರಾಮಕ್ಕೆ ಹೋಗೋ ಸಿಚುವೇಶನ್ ಬರುತ್ತೆ. ಆ ಗ್ರಾಮ ಹೋದ್ಮೇಲೆ ರಾಬಿನ್ ಹುಡ್ ಜೀವನ ಹೇಗೆ ಬದಲಾಗುತ್ತೆ, ಇಲ್ಲ ಆ ಊರಿನ ಜನರ ಜೀವನನೇ ಬದಲು ಮಾಡ್ತಾರಾ, ಇಲ್ಲ ಕಥೆಯಲ್ಲಿ ಏನು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಇದೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡ್ಬೇಕು. ಮೂವಿಯ ವಿಚಾರಕ್ಕೆ ಬಂದ್ರೆ ನನಗೆ ಫಸ್ಟ್ 10 minutes ಏನಿತ್ತು, ಲಿಟ್ರಲ್ ಆಗಿ ಒಂದು ಜಸ್ಟಿಫೈ ಆಗಿ ರಾಬಿನ್ ಹುಡ್ ಹೇಗೆ ಆದ ಅನ್ನೋ ಒಂದು ಕತೆಗೆ ಜಸ್ಟಿಫೈ ಮಾಡೋ ರೀತಿ ಹಲವಾರು ವಿಚಾರಗಳು, ಆ ಚೈಲ್ಡ್ಹುಡ್ ಪೋರ್ಷನ್ಸ್ಗಳನ್ನ ಸಖತ್ ಬ್ಯೂಟಿಫುಲ್ ಆಗಿ ಕಟ್ಕೊಟ್ರು ಅಂತ ಅನ್ಬೋದು. ಆದರೆ ನನಗೆ ಎಲ್ಲಿ ಮೂವಿ ಒಂದು ದಾರಿ ಅಳಿ ತಪ್ತು ಅಂತ ಅನಿಸಿದ್ರೆ, ಒಂದು ಹೀರೋಯಿನ್ನ ಎಂಟ್ರಿ ಆಗಲಿ, ಆ ಹೀರೋಯಿನ್ನ ಒಂದು ಎಂಟ್ರಿ ಸೀನ್ ಆಗಲಿ, ಅದಾದಮೇಲೆ ಅವರಿಬ್ಬರ ನಡುವೆ ಆಗೋ ಆ ಲವ್ ಸ್ಟೋರಿ ಕೆಮಿಸ್ಟ್ರಿ ಆಗಲಿ, ಆಮೇಲೆ ಆ ಗ್ರಾಮದ ಒಂದು ಸಿಚುವೇಶನ್ನ ತೋರಿಸೋ ವಿಧಾನ ಆಗಲಿ, ನಾವು ಈಸಿಯಾಗಿ ಕಥೆನ ಪ್ರಿಡಿಕ್ಟ್ ಮಾಡ್ಕೋ ರೀತಿನೇ ಇತ್ತು ಅಂತ ಅನ್ಬೋದು. ಅದ್ರ ನಡುವೆ ಆ ಇಂಟರ್ವಲ್ ಬ್ಲಾಕು ಅಷ್ಟು ಮಜಾ ಕೊಟ್ಟಿಲ್ಲ ಅಂತ ಅನ್ಬೋದು. ಸರಿ, ಸೆಕೆಂಡ್ ಹಾಫಲ್ಲಿ ಏನು ಬೆಟರ್ಮೆಂಟ್ ಮಾಡಿರ್ಬೋದು ಅಂತ ಸೆಕೆಂಡ್ ಹಾಫ್ ನೋಡಿದ್ರೆ, ಸೆಕೆಂಡ್ ಹಾಫಲ್ಲೂ ಅದೇ ರೋಟೀನ್ ಆಗಿ ಅದೇ ರೀತಿ ಸಾಕ್ತಾ ಇತ್ತು ಅಂತ ಅನ್ಬೋದು. ಹಾಗೆ ಕಥೆಯಲ್ಲಿ ಅಲ್ಲಿ ಎಲ್ಲೂ ಮಜಾ ಬಂದಿಲ್ಲ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಅಷ್ಟು ಹೇಳ್ಕೊಳ್ಳೋ ರೀತಿ ಇಲ್ಲ ಅಂತ ಅನ್ಬೋದು. ಆದರೆ ಕ್ಲೈಮ್ಯಾಕ್ಸ್ನ ಒಂದು ಮೆಸೇಜ್ ಓರಿಯೆಂಟೆಡ್ ಆಗಿ ಎಂಡ್ ಮಾರು ಅಂತ ಹೇಳ್ಬೋದು ಅಷ್ಟೇ. ಮಿತ್ರೆ, ಮೂವಿಯಲ್ಲಿ ನಾನು ಲಿಟ್ರಲ್ ಆಗಿ ಎಲ್ಲೂ ಎಂಜಾಯ್ ಮಾಡೋ ರೀತಿ ಯಾವುದೇ ಅಂಶಗಳು ಇರಲಿಲ್ಲ ಅಂತ ಅನ್ಬೋದು. ಹಾಗೆ ಆ ಕಾಮಿಡಿ ಟ್ರ್ಯಾಕ್ಗಳು ಆ ರೆಗ್ಯುಲರ್ ಫಾರ್ಮೆಟಲ್ಲೇ ಓಡ್ತಾ ಇತ್ತು. ಅದರಿಂದ ಮೂವಿಯಲ್ಲಿ ಅಷ್ಟು ಫನ್ ಆಗು ಯಾವುದೋ ಅಂಶಗಳು ಇರಲಿಲ್ಲ. ಹಾಗೆ ಡೈಲಾಗ್ಸ್ಗಳು ನಾರ್ಮಲ್ ಆಗಿ ಬರ್ಕೊಂಡಿದ್ರು ಅಂತ ಅನ್ಬೋದು. ಹಾಗೆ ಸಾಂಗ್ಸ್ಗಳು ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಸಾಂಗ್ಸ್ಗಳು ಇರಲಿಲ್ಲ ಅಂತ ಅನ್ಬೋದು. ಹಾಗೆ ಹೀರೋ ಮತ್ತು ಹೀರೋಯಿನ್ನ ಲವ್ ಸ್ಟೋರಿ ನನಗೆ ಲಿಟ್ರಲ್ ಆಗಿ ಇರಿಟೇಟ್ ಆಗೋ ರೀತಿ ಇತ್ತು ಅಂತ ಅನ್ಬೋದು. ಯಾಕಂದರೆ ರೆಗ್ಯುಲರ್ ನೋಡಿರೋ ರೀತಿನೇ ಆ ಲವ್ ಸ್ಟೋರಿ ಇತ್ತು, ಅದರಲ್ಲೇನು ಬೆಟರ್ ಆಗಿ ಏನೋ ಅಂಶಗಳನ್ನು ಇನ್ಕ್ಲೂಡ್ ಮಾಡಿಲ್ಲ ಅಂತ ಅನ್ಬೋದು. ಅದೇ ರೀತಿ ನನಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ, ಆ ವಿಜುವಲೈಸೇಷನ್ಸ್ಗಳಾಗಲಿ ನಾರ್ಮಲ್ ಆಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ ಎಲ್ಲರೂ ಆವ್ರೇಜ್ ಆಗಿ ಮಾಡಿದ್ದಾರೆ ಅಂತ ಅನ್ಬೋದು. ಹಾಗೆ ಈ ಮೂವಿ ಖಂಡಿತ ಹೋಗಿ ನೋಡಿ ಅಂತ ನಾನಂತೂ ಸಜೆಷನ್ ಮಾಡಲ್ಲ. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 1.5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಹಾಗೆ ಈ ರಿವ್ಯೂ ನಿಮ್ಗೆ ಅನಿಸ್ತಂದ್ರೆ, ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.